ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಈ ಒಂದು ಪ್ರೌಢಶಾಲಾ ವಿಭಾಗ ಮತ್ತೆ ಕಾಲೇಜು ವಿಭಾಗಕ್ಕೂ ಸಹ ತುಂಬ ಸ್ವಾಗತ ಬಯಸ್ತಾರೆ. ಜೊತೆಗೆ ಆಚರಿಸುವಂತ ಸ್ವತಂತ್ರ ಪೂರ್ವದಲ್ಲೇ ಭಗವಾನ್ ಬಿರ್ಸಾ ಮುಂಡರವರು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಬುಡಕಟ್ಟು ಜನಾಂಗದ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ್ದನ್ನು ಗಮನದಲ್ಲಿಟ್ಟುಕೊಂಡು ಬಿರ್ಸಾ ಮುಂಡರವರ 150ನೇ ಜನ್ಮ ದಿನಾಚರಣೆ ಅಂಗವಾಗಿ ಈ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟಾಗಿ ಚಾಲನೆ ಕೊಟ್ಟಿದ್ದೇವೆ. ಮಕ್ಕಳ ವಿದ್ಯಾರ್ಥಿಗಳೆಲ್ಲ ಜನಜಾಗೃತಿಯನ್ನು ಮಾಡುತ್ತಾ ಸಮಾಜದಲ್ಲಿರುವಂಥ ಅಸ್ಪೃಶ್ಯತೆ ನಿವಾರಣೆ ಆಗಬೇಕು, ಬುಡಕಟ್ಟು ಜನರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥ ಕಲ್ಪನೆ. ತುಮಕೂರು ಅದೇ ಬಾರ್ಡು ಬೆಂಗಳೂರು ಗ್ರಾಮಾಂತರ ತುಮಕೂರು ಅದೇ ಒಂದು ವಿಷಯ. ಇನ್ನೂ ಜಾಸ್ತಿ ಆಗಿರೋದ್ರಿಂದ ನಾವು ವಾಪಸ್ ಹೋಗ್ತೀವಿ. ನಾವು ಇಷ್ಟೆಲ್ಲ ಕಾಲಿದ್ದೀವಿ. ಅದು ಮೋಡ್ ಆಫ್ ಪೇಮೆಂಟ್ ಟ್ರೆಜರಿ ಮುಖಾಂತರ ಕೊಡ್ಬೇಕಿತ್ತಲ್ಲ ಸರ್. ವಿಷಯ ನೀವು ಕಾನೂನುಬದ್ಧವಾಗಿ ಉಳಿಕೆ ಕೆಲವು ಇಂಟೀರಿಯರ್ ಕ್ಲಾಸ್ಗಳಲ್ಲಿ ಗೆಸ್ಟ್ ಟೀಚರ್ಸು ಸಿಗ್ತಾ ಇಲ್ಲ ಸರ್. 36 ಜನ ವಾರ್ಡನ್ಸ್ ನಮಗೆ ಶಾರ್ಟೇಜ್ ಇದೆ ಸರ್. 30 ಔಟ್ ಆಫ್ 56 36 ಬರ್ಲಿಕ್ಕೆ ಎಷ್ಟು ಅಂತ ಹೊರಡ್ತಲ್ಲ ನಾವು ಒಂದು 2 ತಿಂಗಳೊಳಗಡೆ ಬಂದ್ಬಿಡು. ನಾವು ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಇದೆ ಸರ್. ಎಷ್ಟೋ ಕಡೆ ಈಗ 50 ಮಕ್ಕಳಿದ್ರೆ ಸರ್ ಮಾತಾಡ್ಬೇಕು. ಅವ್ರೇನು ಹೇಳಿದ್ದಾರೆ, ಒಂದು ಈಗ ಎಕ್ಸ್ಪೆಕ್ಟ್ ಆಗಿರುತ್ತೆ ವ್ಯವಸ್ಥೆ ಮಾಡ್ತಾ ಇತ್ತು ಗೌರ್ಮೆಂಟ್ ಮಾಡಿ ನಮಗೆ ಅಲ್ಲಿ ಪ್ಯಾಸೇಜ್ ಕೊಡ್ತಿಲ್ಲ, ಅದಕ್ಕೆ ಕೇಳ್ತಾರೆ ಮಾಡಿಸ್ಕೊಡಿ. ಸರಿ ಸರ್, ಎಲ್ಲ ನಮ್ಮ ಅವ್ರ ವಾದ ಏನಂತಂದ್ರೆ, ನೀವು ಇನ್ನೊಂದು ಪ್ಯಾಸೇಜ್ ಕೊಡಬೇಕು, ನಾವು ಸುತ್ತ 2-3-4 ಕಿಲೋಮೀಟರ್ ಸುತ್ತಾಡ್ಕೊಂಡು ನಾವು ಬರಬೇಕಾಗುತ್ತೆ. ತಿರ್ಗಾಡಕ್ಕೆ ಪ್ಯಾಸೇಜ್ ಕೊಡ್ತೀನಿ ಭೇಟಿ ಮಾಡಿ ಹೇಳಿದ್ದಾರೆ. ಕಾಂಟ್ರಾಕ್ಟ್ ಅಟೆಂಡ್ ಮಾಡ್ತಾ ಇದ್ದಾನೆ, ಅಧಿಕಾರಿಗಳನ್ನ ಮಾತಾಡ್ತಾ ಇದ್ದಾನೆ, ಅವೆಲ್ಲ ಈಗ ಗಲಾಟೆ ಮಾಡ್ತಾ ಇದ್ದೀವಿ, ನಿಲ್ಲಿಸಿ ಕೆಲಸ ಅಂತ ಹೇಳಿ. ಅದೇ ನಮ್ಮ ತಿರ್ಗಾಡಕ್ಕೆ 100 ಪಾಸ್ ಬೇಕು ಇದನ್ನೆಲ್ಲ ಮಾಡ್ತೀವಿ. ಅದನ್ನು ಮಾಡ್ಕೊಡ್ಬೇಕು. ಆಮೇಲೆ ನಾವು ಏನೀಗ ಡಿಫ್ರೆನ್ಶಿಯೇಟ್ ಆಗಿದೆ ಎಲ್ಲರೂ ತಮಿಳುನಾಡಿನವರು ಮಾಡಿರ್ತಕ್ಕಂಥ ಅರ್ಜಿ ವಜಾ ಆಗಿದೆ. ಆ ಅರ್ಜಿ ವಜಾ ಆಗೋದ್ರ ಮೂಲಕ ಮೇಕೆದಾಟು ಯೋಜನೆಗೆ ಮುಂದಿನ ಹೆಜ್ಜೆಗಳನ್ನು ನಾವು ಇಡೋದಕ್ಕಾಗಿ ಹಸಿರು ನಿಶಾನೆ ತೋರಿಸಿದಂತಾಗಿದೆ. ಈ ಸಂದರ್ಭದಲ್ಲಿ ಈ ಮೇಕೆದಾಟಿನ ಬಗ್ಗೆ ಬಹಳಷ್ಟು ರಾಜಕೀಯ ಕಾನೂನಾತ್ಮಕ ಹೋರಾಟ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ಟು ಅಭಿನಂದಿಸಿತು. ಇನ್ನೊಂದು ಮಹತ್ವದ ವಿಷಯ ಅಂದರೆ, ಬೆಳಗಾವಿಯಲ್ಲಿ ಡಿಸೆಂಬರ್ 8ನೇ ತಾರೀಕಿಗೆ ವಿಧಾನಮಂಡಲದ ಸಭೆಗಳನ್ನು ಜರುಗಿಸಲಾಗ್ತದೆ. 8 to 10 days 19 ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನ ಅಧಿಕಾರ ವಹಿಸಿಕೊಟ್ಟಿದ್ವಿ. ಅವರು ಈ ವಿಷಯವನ್ನು ಇವತ್ತು
ಕ್ಯಾಬಿನೆಟ್ಗೂ ತಿಳಿಸಿದರು. ಇಟ್ ವಾಸ್ ರಾಟಿಫೈಡ್ ಆಲ್ಸೋ. ನೀರು ನಮ್ಮ ಹಕ್ಕು. ತಮಿಳುನಾಡು ಏನು ಇವತ್ತಿದ್ದು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ. ನಮ್ಮ ಇವತ್ತು ಏನು ಡಿಸ್ಕಸ್ ಮಾಡಿದೆ ಏನು ವರದಿ ಮಾಡಿದೆ ಅದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ. ಅದನ್ನು ಮಾತಾಡ್ತೀವಿ. ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ. ಜನರ ಪ್ರಾರ್ಥನೆ, ಜನರ ಭಾವನೆ, ಜನರ ಕಷ್ಟ ಇದಕ್ಕೆಲ್ಲಕ್ಕೂ ಕೂಡ ಸ್ಪಂದಿಸಿದೆ ಅನ್ನೋದು ನನ್ನ ಅಭಿಪ್ರಾಯ. ಕರ್ನಾಟಕವನ್ನು ಸರ್ವಾಂಗ ಸುಂದರವನ್ನಾಗಿ ಮಾಡಿಸ್ಬೇಕು. ನಮ್ಮ ಚೆಲುವ ಕನ್ನಡ ನಾಡು ಕನಸೇನಿದೆ ಅದು ನನಸಾಗಬೇಕು. ಆ ಕಡೆ ನಮ್ಮ ಸರ್ಕಾರದ ಚಿಂತನೆ ಇರ್ತದೆ, ಆ ಕಡೆ ಎಲ್ಲರೂ ಚಿಂತನೆ ಇರಬೇಕು. ಎಲ್ಲಿ ಅನ್ಯಾಯ ಆಗಿದೆ ಅನ್ನೋದನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಸಂಬಂಧಪಟ್ಟವ್ರನ್ನ ಭೇಟಿಯಾಗಿ ಅವ್ರಿಗೆ ಸಿಗ್ತಕ್ಕಂಥ ವೇದಿಕೆಗಳನ್ನು ಉಪಯೋಗಿಸಿಕೊಂಡು ಪ್ರಯತ್ನಿಸಬೇಕು. ಭಾಳಷ್ಟು ಶ್ರಮಪಟ್ಟು ನಮ್ಮ ಹಿರಿಯರೆಲ್ಲರೂ ಕರ್ನಾಟಕವನ್ನು, ಕನ್ನಡ ಭಾಷಿಕರ ಈ ರಾಜ್ಯವನ್ನು ಏಕೀಕರಣಗೊಳಿಸಿದ್ದಾರೆ. ಏಕೀಕೃತಗೊಂಡಿರ್ತಕ್ಕಂಥ ಈ ಕರ್ನಾಟಕವನ್ನು ಬಲಗೊಳಿಸಬೇಕು. ಅವ್ರನ್ನೂ ಬೆಂಗಳೂರು ಕೇಂದ್ರೀಕೃತವಾಗಿ ರಾಜ್ಯ ಸೊರಗ್ತಾ ಇದೆ ಅಂತ ಅವ್ರದ್ದು ನೋವಿದೆ. ಒಟ್ಟು ರಾಜ್ಯವನ್ನು ಪ್ರಾದೇಶಿಕ ಅಸಮಾನತೆ ಇಲ್ಲದೆ ಅಭಿವೃದ್ಧಿಪಡಿಸೋದಕ್ಕಾಗಿ ಎಲ್ಲರ ಪ್ರಯತ್ನ ಆಗಬೇಕಾಗಿದೆ. ಆ ದಿಸೆಯೊಳಗಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ವಾರಗಳ ಹಿಂದೆ ಕೃಷ್ಣಾ ಮೇಲ್ದಂಡೆ ಹಂತ 3ಕ್ಕೆ ಏನು ಸುಮಾರು 50,000 ಕೋಟಿಗಿಂತೂ ಹೆಚ್ಚು ಹಣ ನಾವು ವಿನಿಯೋಗಿಸಬೇಕಾಗ್ತದೆ. ಅದಕ್ಕಾಗಿ ಏನು ಮಾಡಬೇಕು, ಅಲ್ಲಿಯ ಭೂಮಿಯನ್ನು, ನೀರಾವರಿ ಭೂಮಿಯನ್ನು ಯಾವ ಬೆಲೆಯಿಂದ ಪಡೆದುಕೊಳ್ಬೇಕು, ಕೃಷಿ ಭೂಮಿಯನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದಾರೆ. ಈ ರೀತಿಯಾದ ದೊಡ್ಡ ನಿರ್ಣಯಗಳ ಮೂಲಕ ಕರ್ನಾಟಕದ ಏನು ಕಾಗೆಯವ್ರಿಗೆ ಅಸಮತೋಲನ ಇದೆ ಅಂತ ಹೇಳಿ ಅನಿಸ್ತಾ ಇದೆ, ಪ್ರಾದೇಶಿಕ ಅಸಮತೋಲನ ಇದೆ ಅಂತ. ಆ ಅಸಮತೋಲನದ ಅನ್ಯಾಯ ಏನೈತಿ ಅದನ್ನು ನಿವಾರಿಸುವ ಎಲ್ಲ ಪ್ರಯತ್ನ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.